ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಮುಧೋಳ ತಾಲೂಕಿನ ತಾಲೂಕ್ ಪಂಚಾಯತಿ ಸದಸ್ಯರಾದಂತಹ ನಿಂಗಪ್ಪ ಅಪ್ಪಣ್ಣ ಭಟ್ಕುರ್ಕಿ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಸ್ವಾಗತ. ಸರ್, ನೀವು ರಾಜಕೀಯ ಕ್ಷೇತ್ರಕ್ಕೆ ಯಾವ ರೀತಿ ಬಂದಿದ್ದೀರಿ? ಕ್ಷೇತ್ರಕ್ಕೆ 2011 ಯಾವ ರೀತಿ, ಯಾವ ಒಂದು ಪ್ರೋತ್ಸಾಹದ ಮೇಲೆ ಬಂದರೆ ಅಥವಾ ನಿಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯದ ಮೇಲೆ ಬಂದರೆ ಯಾವ ರೀತಿ? ನಮ್ಮ ಹಿರಿಯ ಮಾರ್ಗದರ್ಶನ, ಊರವರ ಹಿರಿಯ ಮಾರ್ಗದರ್ಶನ. ಅದರಿಂದ ಯಾರು ಹಿಂಗೆ ಒತ್ತಾಯ ಮಾಡಿದ್ದಾರೆ. ನೀವು ಬಂದ ನಂತರ ಇಲ್ಲಿವರೆಗೂ ಅಂದರೆ ತಾಲೂಕು ಪಂಚಾಯತ್ ಸದಸ್ಯರಾದ ನಂತರ ಏನೆಲ್ಲ ಬೆಳವಣಿಗೆಗಳು ತಂದಿದ್ದೀರಾ ಮತ್ತು ಅದಕ್ಕೆ ಮುಂಚೆ ಏನೆಲ್ಲ ತೊಂದರೆಗಳು ಇದ್ದವು ನಿಮ್ಮ ಒಂದು ಊರಲ್ಲಿ, ಅದನ್ನು ಯಾವ ರೀತಿ ಪರಿಹರಿಸಿದೆ? ಇದ್ದವ್ರೆ ನಮಗೆ ಆದಷ್ಟು ಮಿತಿ ನಾವು ಪರಿಹರಿಸ್ತೀವಿ. ಅದು ಯಾವ ರೀತಿ ಬಗೆಹರಿಸಿದೆ? ಏನೇನು ಮಾಡಿದ್ರೆ, ಏನೆಲ್ಲ ಕೆಲಸ ಆಗಿದೆ? ಇವರಲ್ಲೇ ಶಿಶಿ ರಸ್ತೆ, ಯಾವ ಒಂದು ಊರಲ್ಲಿ ಶಿಶಿ ರಸ್ತೆ ಮಾಡಿಸಿದೆ? ರೂಗಿ ಗ್ರಾಮದ ಕೆಲಸ ಮಾಡಿಸಿದೆ. ಅಂಗನವಾಡಿ ಕಟ್ಟಡ, ಸಂಕ್ಷೇಮ ಶಾಲಾ ಇಷ್ಟು ಮಾತ್ರ ಮಾಡಿಸಿದೆ. ಮತ್ತು ಏನೆಲ್ಲ ತೊಂದರೆಗಳು? 4 ಲಕ್ಷ ರೂಪಾಯಿ ಗ್ರಂಥಾಲಯ ಕಟ್ಟಡ ಚಾಲು ಆಗ್ತೀವಿ ಈಗ ಇಲ್ಲಿ ರೂಗಿ ಗ್ರಾಮದಲ್ಲಿ. ಓಕೆ. ಮತ್ತು ಬೇರೆ ಏನೆಲ್ಲ ತೊಂದರೆಗಳು ಇದ್ವು ಸರ್ ನಿಮ್ಮ ಅಧಿಕಾರ ಬರೋಕ್ಕಿಂತ ಮುಂಚೆ? ಏನೆಲ್ಲ ತೊಂದರೆಗಳು ಇವಾಗ ಇದ್ದು ರೀ ತೊಂದರೆಗಳು? ನೀವು ಹಾಳು ಬಂದ್ರಿ ರಸ್ತೆ, ಅದು ಒಂದು ಸೈಕಲ್ನ ಬರುವಷ್ಟು ಇದೆ. ಮಾನ್ಯ ಸಚಿವರಿದ್ದರು ಮೋಹಿತ್ ಪಾರ್ಗಲ್ ಅವರು, ಅವರಿಗೆ ಮನವಿ ಕೊಟ್ಟು ಮಾಡಿಸಿದ್ರು. ನಿಮ್ಮ ಅವಧಿ ಬಂದ ನಂತರನೇ ರೋಡ್ ಆಗಿರ್ತಾನೆ? ರೋಡ್ ಆಗಿದೆ ಅಂದರೆ ಅವರ ಒಂದು ಗ್ರಾಂಟಲ್ಲಿ ಗ್ರಾಂಟಲ್ಲಿ ಆಗಿತ್ತು. ಇನ್ನು ಸೇಮ್ 3 ಗಂಟೆಲ್ಲಿ ಆಗಿತ್ತು. ನಮ್ಗೆ ಅಷ್ಟೊಂದು ಮಾಹಿತಿ ಇಲ್ಲರಿ. ಒಟ್ಟು ನೀವು ಬಂದ ನಂತರ ಒಂದು ಮನವಿ ಕೊಟ್ಟ ನಂತರ ಈ ಕೆಲಸ ಆಗಿದೆ. ಓಕೆ. ಬೇರೆ ಇನ್ನೂ ಏನು ತೊಂದರೆ ಇದೆ ಸರ್ ನಿಮ್ಮ ಒಂದು ಕ್ಷೇತ್ರಕ್ಕೆ? ಇನ್ನೂ ಏನು ಅಗತ್ಯ ಇದೆ ಅಂತ ಹೇಳ್ತೀರಾ ನೀವು? ಇನ್ನು ಏನು ಅಗತ್ಯ ಇದೆ ರೀ? ರಸ್ತೆ, ಊರು ಸುತ್ತಲೇ ರಸ್ತೆ ಆಗಿಲ್ಲ ರೀ. ನಾ ಮಾಡಿಸ್ಬೇಕು. ಮುಂದೆ ಮತ್ತೆ ಒಳಗೆ ಹೊರಗೋಗಿ ರಸ್ತೆ ಬೇರೆ ಬೇರೆ ಕಡೆ. ಈಗ ಇದೊಂದು ರಸ್ತೆ ಆಗೈತೆ, ಇದೊಂದು ರಸ್ತೆ ಡಾಂಬೀಕರಣ ಆಗೈತೆ. ಇನ್ನೂ ಅನೇಕ ರಸ್ತೆ ಅದಾವ್ರಿ ಊರೊಳಗೆ ಹೊರಗೋಗಿ. ಅದು ಗ್ರಾಮ ಪಂಚಾಯತಿ ಎನರ್ಜಿ ವರ್ಕಲ್ಲಿ ಯಾವುದೇ ರೀತಿ ಕೆಲಸ ನಡೀತಾ ಇಲ್ವಾ? ಆ ರೀತಿ ಹೊರಗಡೆ ಗ್ರಾಮ ಪಂಚಾಯತಿ ಬರ್ತಾರೆ ಎನರ್ಜಿ ಅವ್ರ ಲೆವೆಲ್ನಾಗ ಅವ್ರು ಗ್ರಾಮ ಪಂಚಾಯತ್ ನಂಬ್ಕೊಂಡು ಮಾಡ್ತಾರೆ. ನಿಮ್ಮ ಒಂದು ಇದರಲ್ಲಿ ಊರಲ್ಲಿ ಯಾವುದೇ ಕೆಲಸ ಆ ಥರ ನಡೆದಿದೆಯಾ? ಎನರ್ಜಿ ವರ್ಕ್ ನಡೀತಾ ಇದೆಯಾ? ನಡೀತಾ ಇದೆ. ಮತ್ತು ಶುದ್ಧ ನೀರಿನ ಘಟಕ ಏನಾದರೂ ಇದೆಯಾ? ಶುದ್ಧ ನೀರಿನ ಘಟಕ ಈಗ ಮುಂಜಾನೆ ಮಾಡಿವ್ರಿ. ಆಗಿದೆಯಾ? ಕೆಲಸ ಪ್ರಾರಂಭ ಆಗಿದೆ ಸರ್? ಸಚಿವರಿಗೆ ಹೇಳಿ ಇನ್ನೂ ಕೆಲಸ ಪ್ರಾರಂಭ ಆಗಿಲ್ಲ ರೀ. ಮನೆ ಕೊಟ್ಟಿರಿ, ಅಪ್ರೂವಲ್ ಆಗೈತೆ ರೀ. ಅಪ್ರೂವಲ್ ಮಾಡಿದ್ರಿ. ಮತ್ತು ಮುಂದಿನ ಒಂದು ಕಾಲಾವಧಿ ಇದೆ ಅಂದರೆ ಇಷ್ಟು ಒಂದು 3 ವರ್ಷ ಟೈಮಲ್ಲಿ ಇಷ್ಟೆಲ್ಲ ಕೆಲಸಗಳು ಮಾಡಿದ್ರೆ ಇನ್ನು ಮಿಕ್ಕಿರ್ತಕ್ಕಂಥ ಅವಧಿಯಲ್ಲಿ ಏನು ಕೆಲಸ ಮಾಡಬೇಕು, ಅದಕ್ಕೆ ಏನು ಯೋಜನೆ ಹಾಕೊಂಡಿದ್ದೀರಾ? ಏನು ನಮ್ಗೇನು ಅಷ್ಟು ಅನುಮಾನ ಬರ್ತಕ್ಕಂಥ ಮತ್ತು 5 ಒಳ್ಳೆ ಹರಿದ ಹಂಚೆ ಕೆಲಸ ಮಾಡಿ ನಮ್ದು ಅವಧಿ ಕಮ್ಮಿ ಉಳ್ಬೇಕು. ಓಕೆ. ಇನ್ನೊಂದು ಭಾಳ ಯೋಜನೆ ಮಾಡ್ತೀವಿ. ಆ ಒಂದು ಯೋಜನೆಯಲ್ಲಿ ಬರ್ತಕ್ಕಂಥ ಒಂದು ತಾಲೂಕು ಪಂಚಾಯತಿ 1 ಕೋಟಿ ಆದರೂ ಅನುದಾನ ಬಂದೇ ಬರುತ್ತೆ. ಒಂದು ತಾಲೂಕು ಪಂಚಾಯತಿ ನಿಮ್ಮ ಒಂದು ಇದರಲ್ಲಿ 20 ಜನ ಸದಸ್ಯರಿದೆ. ಕಡಿಮೆ ಅಂದರೆ 5 ಲಕ್ಷ ರೂಪಾಯಿ ಅನುದಾನ ಬಂದೇ ಬರುತ್ತೆ ಒಂದು ಮೆಂಬರ್ಗೆ. ಆ ಒಂದು ಯೋಜನೆಯಲ್ಲಿ ಏನು ಕೆಲಸ ಮಾಡಿಸ್ಬೇಕು, ಮೇಯ್ನಾಗಿ ಏನು ತೊಂದರೆ ಇದ್ದಾವೆ, ಅದಕ್ಕೆ ಯಾವ ರೀತಿ ಪರಿಹಾರ ಮಾಡಬೇಕು ಅಂತೇಳಿ ನಿಮ್ಮ ಒಂದು ಪ್ಲ್ಯಾನ್? ಏನು ಆಯಾ ಊರಿನ ಹಿರಿಯರು ಅಂತ ಹೇಳ್ತೀವಿ. ಆ ಊರಿನ ಹಿರಿಯರು ನಮ್ಮ ಊರಾಗ ಏನು ಇದ್ದವ ಈ ರೂಢಿ ಹಿರಿಯರು ಅಂತ ಹೇಳ್ತೀವಿ. ಅವ್ರಿಗೆ ಇದಕ್ಕೆ ಹಾಕ್ತಂದ್ರೆ ಅದಕ್ಕೆ ಹಾಕಿ ಬಗೆಹರಿಸ್ಬೇಕು. ನಿಮ್ಮ ಒಂದು ರಾಜಕೀಯ ಜೀವನದಲ್ಲಿ ಒಂದು ಸಮಾಧಾನ ತಂದಿದೆಯಾ? ಅಂದರೆ ರಾಜಕೀಯ ಜೀವನ ಬಂದ ನಂತರ ಆ ವೃತ್ತಿ ಚೆನ್ನಾಗಿ ಅನ್ನಿಸ್ತಾ ಇದೆ? ಆ ವೃತ್ತಿ ಚೆನ್ನಾಗಿ ಅನಿಸಲ್ಲ. ನಾವು ಅಗ್ರಿಕಲ್ಚರ್ ಮಾಡೋರು, ನಾವು ಅನ್ಎಜುಕೇಟೆಡ್, ನಾವು ಆ ಕಡೆ ಹೆಚ್ಚು ತಿಳಿಯಾಕ. ಸಮಾಜ ಸುಧಾರಣೆ ಮಾಡೋದಕ್ಕೆ ಯಾರಾದ್ರೆ ಏನು ಸರ್? ಹೌದಲ್ವ? ಸಮಾಜ ಸುಧಾರಣೆ ಮಾಡ್ಬೇಕು ಅಂತೇಳಿ ನಾನು ಮಾಡ್ಬೇಕು ಅಂತ ಬೇರೆ ಅವರು ಅಧ್ಯಕ್ಷದ ನಮ್ಗೆ ಅನುಮಾನ ಕಮ್ಮಿ ಕೊಡ್ತಾರೆ ನಮ್ಮ ಕೆಲಸ. ಮತ್ತು ನಾವು ಕೃಷಿ ಒಳಗೆ ತೊಡಗುತ್ತೆ. ಎಲ್ಲಾರ ಇವತ್ತು ಕೃಷಿದು ಏನೈತೆ ನಮ್ಗೆ ನಿಮಗೆ ತಮ್ಮ ಮಾಡ್ತಾ ಕೃಷಿ ನಾವು ನಡ್ಸ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಐತೆ ನಮ್ಗೆ ತಮ್ಮ ತುಂಬ ಕಷ್ಟ ಆಯಿತು. ಲೇಬರ್ಸು, ಅವರು ಕ್ರಾಂತಿ, ರಸ್ತೆ, ಕಬ್ಬು ಕಟ್ಕೊಂಡು ಹೋಗಿದ್ವಿ, ತ್ರಾಸ ಐತೆ. ಅದರಿಂದ ನಾವು ಹೆಚ್ಚು ಕೃಷಿ. ಮತ್ತು ವಿದ್ಯುತ್ತಿಂದ ಯಾವ ರೀತಿ ಐತೆ ನಿಮ್ಮ ಒಂದು ವಿದ್ಯುತ್ 1 ದಿವಸ 7, 12, 15 ತಾಸು ಬೇಕಾದ್ರೆ 5, 9 ತಾಸು. ಮತ್ತು ನೈರ್ಮಲ್ಯದ ಬಗ್ಗೆ ಯಾವ ರೀತಿ ಕಾಪಾಡ್ಕೊಂಡಿರುತ್ತೆ ನಿಮ್ಮ ಒಂದು ಗ್ರಾಮಗಳು? ನೈರ್ಮಲ್ಯ ಬಗ್ಗೆ ಏನು ಅಷ್ಟೇನು ಭಾಳ ಇಂಪ್ರೂವ್ ಆಗಿಲ್ಲ ನಮ್ಮ ಊರು. ಈಗ ಮಾಡಿರಿ ಹೇಳಕತ್ತೀವಿ. ಶೌಚಾಲಯಗಳು ನಾವು ನಾವು ಸ್ವಂತಕ್ಕೇ ಎಲ್ಲ ಕಟ್ಕೊಂಡಿದ್ದೀವಿ.
ನೈರ್ಮಲ್ಯ ಇನ್ನೂ ಕಾಪಾಡಬೇಕು, ಇನ್ನೂ ಕಾಪಾಡ್ಬೇಕು. ಮನವರಿಕೆ ಆಗಿಲ್ಲ ಜನಕ್ಕೆ. ಇನ್ನೂ ಮನವರಿಕೆ ಆಗಿಲ್ರಿ. ಮನವರಿಕೆ ಮಾಡಿದ್ರು ಜನಪ್ರತಿನಿಧಿ ನಾವು ಏನಾರ ಹೆಚ್ಚಿಗೆ ಜಾಸ್ತಿ ಹೇಳಕ್ ಹೋಗೋಣ, ನೀವು ಕಟ್ಕೊಡ್ರು ನಮ್ಮ ಕಡೆ ಬಟ್ ಮಾಡ್ತಾರೆ. ಆ ರೀತಿ ಮತ್ತೆ ಮುಂದಿನ ಒಂದು ರಾಜಕೀಯ ಜೀವನದಲ್ಲಿ ಯಾವ ಒಂದು ಮಟ್ಟಕ್ಕೆ ಹೋಗ್ಬೇಕು ಅಂತ ನಿಮ್ಮ ಒಂದು ನಮಗೆ ಇದ್ದದ್ದನ್ನ ಬೇಸರ ಆಗೈತ್ರಿ. ನಾವು ಅದ್ರವ್ರಲ್ಲ, ನಾವು ಅಗ್ರಿಕಲ್ಚರ್ ಅವರು. ನಾವು ಇಟ್ಟು ಯಾವುದೇ ವಿಷಯ ನಮ್ಮ ಎಲ್ಲ ಒಂದು ಕೃಷಿ ಮಾಡ್ಕೊಂಡು ಎಲ್ಲ ಒಂದು ತಾಲೂಕ್ ಪಂಚಾಯತಿ ಮೆಂಬರ್ ಏನಿದ್ದಾರೆ ನಾವು ನೋಡೋದಾಗಿ ಎಲ್ಲರೂ ಕೂಡ ಒಂದು ಕೃಷಿ ಒಂದು ಒಳ್ಳೆ ಇರ್ತಾರೆ, ಯಾರು ಬೇರೆ ಇದರಲ್ಲಿ ಇಲ್ಲ. ಆದ್ರೆ ಒಂದು ಸಮಾಜ ಸೇವೆ ಮಾಡೋಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದರೆ ಅದರ ಇದ್ರೊಳಗೆ ಎಷ್ಟು ನಮ್ಗೆ ಅನುಕೂಲ ಆಗೈತಿ ಸಾಧ್ಯ ಇದ್ದಷ್ಟು ಮಾಡಿದ್ರಿ. ಅಂದ್ರೆ ನಿಮ್ಗೆ ಎಷ್ಟು ಬರುತ್ತೆ ಆ ಒಂದು ಗ್ರಾಂಟಲ್ಲಿ ಆದಷ್ಟು ಕೆಲಸ ಮಾಡಿ ಪ್ರಾಮಾಣಿಕವಾಗಿ ಆ ಕೆಲಸ ಮಾಡ್ತೀವಿ. ಆದರೆ ಮುಂದಿನ ಒಂದು ಇದರಲ್ಲಿ ಏನು ಮಾಡಬೇಕು ಅಂತ ಏನು ಪ್ಲಾನ್ ಇಲ್ಲ. ಪ್ಲ್ಯಾನ್ ಆಯಾ ಊರು ಹಿರಿಯರು ಯಾವುದು ಪ್ರಾಬ್ಲಮ್ ಇತ್ತಪ್ಪ ಅದಕ್ಕೆ ತೊಡಗಿಸ್ಕೊಂಡು ಮಾಡು ಅಂತ ಹೇಳಿದ್ರೆ ಆ ಸಲಹೆ ಮೇರೆಗೆ ನಾವು ಮುಂದಿನ ಮಾಡ್ತೀವಿ ಇದ್ದಷ್ಟು ಅವಧಿಯೊಳಗೆ. ಮತ್ತು ನಿಮ್ಮ ಒಂದು ಗ್ರಾಮದ ಜನತೆಗೆ ಅಂದರೆ ಒಂದು ದೊಡ್ಡ ಜನಗಾಗಿರ್ಬೋದು ಅಥವಾ ನಿಮ್ಮ ಒಂದು ಗ್ರಾಮದ ಜನತೆ ಆಗಿರ್ಬೋದು ನಮ್ಮ ಒಂದು ಮೀಡಿಯಾ ಪರವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಒಂದು ಸಂದೇಶ ಏನು ಹೇಳೋಕ್ಕೆ ಇಷ್ಟ? ಈಗ ನಮ್ದು ಇದ್ದಷ್ಟು ಅವಧಿಯೊಳಗೆ ಪ್ರಾಮಾಣಿಕ ನಾವು ಸಲ್ಲಿಸ್ತೇವೆ. ಪರಿಸ್ಥಿತಿ ಕೊನೆಯದಾಗಿ ನಮ್ಮ ಒಂದು ಭಾರತದ ದೇಶದ ಯುವಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಬರೀ ಎಲ್ಲರೂ ಪ್ರಾಮಾಣಿಕವಾಗಿ ಚಲೋ ತಂಗಿ ಈಗ ಕೋಮುವಾದಿ ಜಾಸ್ತಿ ಇದ್ದಾವೆ, ಇಂಥವೆಲ್ಲ ಮಾಡ್ಲಾರ್ದ ಚಲೋ ತಂಗಿ ಮಾಡ್ಕೊಂಡು ಹೋಗ್ಬೇಕಂತ ನಾವು. ರಾಜಕೀಯದ ಬಗ್ಗೆ ನಿಮ್ಮ ಒಂದು ಕೊನೆ ಅಭಿಪ್ರಾಯ? ರಾಜಕೀಯ ಬಗ್ಗೆ ಕೊನೆಯ ಅಭಿಪ್ರಾಯ ಅಂತೂ ಏನೂ ಇಲ್ಲ. ಈಗ ಅಷ್ಟು ಮುಗಿತಿ ನಾವು ಅಗ್ರಿಕಲ್ಚರು ನಾವು ಸಾಮಾನ್ಯ ಕಾರ್ಯಕರ್ತ ಇದೆ, ಕಾಂಗ್ರೆಸ್ ಕಾರ್ಯಕರ್ತ ಇದೆ. ಬೇರೆ ಯಾವುದೇ ಒಂದು ಪೋಸ್ಟ್ ಯಾವುದಕ್ಕೂ ಬೇಡ, ಕಾರ್ಯಕರ್ತಾಗಿ ಕಾರ್ಯಕರ್ತರಿಗೆ ಮುಂದೆ. ಓಕೆ ಸರ್, ನಿಮ್ಮ ರಾಜಕೀಯ ಜೀವನ ನಮ್ಮನ್ನು ನೆನೆಸ್ಕೊಂಡು ತುಂಬ ಧನ್ಯವಾದ.